ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಗ್ಯಾರಂಟಿಗಳೇ ಕಾರಣ. ಆದರೆ ಅದೇ ಗ್ಯಾರಂಟಿಗಳು ಸರ್ಕಾರಕ್ಕೆ ಈಗ ಸಂಕಷ್ಟವನ್ನ ತಂದಿಡ್ತಾ ಇವೆ. ಆ ಮಾತನ್ನ ಸಿಎಂ ಡಿಸಿಎಂ ಒಪ್ಪಿಕೊಂಡಿದ್ದಾರೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಡೆವಲಪ್ಮೆಂಟ್ ವರ್ಕ್ಸ್ ಮುಂದುವರಿಸ್ತಾ ಇದೆ. ಇದು ಬಡವರ ಸಲುವಾಗಿ ಇರುವಂತಹ ಯೋಜನೆಗಳು. ಮಾನ ಮರ್ಯಾದೆ ಇಲ್ಲದೆ ಇರುವಂತ ವ್ಯಕ್ತಿಗಳ ಬೇಡಿಕೆಗಳು. ಸಿದ್ದರಾಮಯ್ಯ ಸರ್ಕಾರಕ್ಕೆ ಪಂಚ ಗ್ಯಾರಂಟಿ ಶಾಕ್. ಐತಿಹಾಸಿಕ ಯೋಜನೆಗಳಿಗೆ ಬೀಳುತ್ತಾ ಬ್ರೇಕ್. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ರಾಜ್ಯಕ್ಕೆ ಆರ್ಥಿಕ ಹೊರೆಯಾಗಿದೆ ಅನ್ನೋದನ್ನ ಕೊನೆಗೂ ಸಿಎಂ ಡಿಸಿಎಂ ಒಪ್ಪಿಕೊಂಡಂತೆ ಕಾಣುತ್ತಿದೆ. ಇಬ್ಬರು ಆಡಿರುವ ಮಾತುಗಳು ಇದಕ್ಕೆ ಪುಷ್ಟಿ ನೀಡಿವೆ. ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಹೊರೆಯಾಗ್ತಾ ಇದ್ರೂ ಅವು ಜನರಿಗೆ ಆರ್ಥಿಕ ಬಲವನ್ನ ನೀಡಿವೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಸಿದ್ದರಾಮಯ್ಯ ವರ್ಷಕ್ಕೆ 52,000 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಮೊತ್ತವನ್ನ ಗ್ಯಾರಂಟಿಗಳಿಗಾಗಿ ಕೊಡಲಾಗ್ತಾ ಇದೆ. ಅದು ಬರ್ಡನ್ ಅಂತ ಅವರು ಹೇಳಿರಬಹುದು ಅಷ್ಟೇ. ಹಾಗಂತ ನಾವು ಗ್ಯಾರಂಟಿಗಳಿಗೆ ಅನುದಾನ ನಿಲ್ಲಿಸಿಲ್ಲ ಅಂತ ಇಬ್ರು ಹೇಳಿದ್ದಾರೆ. ಮಕ್ಕಳಿಗೆ ತಂದೆ ತಾಯಿಗಳಿಗೆ ಫ್ರೀ ಬಸ್ ಕೊಡತ್ರಿ, ಫ್ರೀ ಕರೆಂಟ್ 200 ಕರೆಂಟ್ ಇರ್ಲಿ, ಇವೆಲ್ಲ ಯಾಕೆ ಸ್ಕೀಮ್ಸ್ ಸರ್ಕಾರ ಬರ್ಡನ್ ಆಗ್ತಾ ಇರ್ಬೋದು. ಬಟ್ ಸರ್ಕಾರ ಏನೇ ಬರ್ಡನ್ ಆದ್ರೂ ನಿಮ್ಗೆ ಮಾನಸಿಕವಾಗಿ ಈ ಫೈನಾನ್ಷಿಯಲ್ ಸ್ಟ್ರೆಂತ್ ಕಡಿಮೆ ಆಗ್ಬಾರ್ದು. ನಿಮ್ಗೆ ಜೀವನದಲ್ಲಿ 10 ರೂಪಾಯಿ ಜಾಸ್ತಿ 10 ರೂಪಾಯಿ ಇತ್ತು ಅಂತಂದ್ರೆ 100 ರೂಪಾಯಿ ಕೊಡಕ್ ಮೊದಲು ಬರ್ತಾರೆ. ಹಾಗೆ ಮಾನಸಿಕವಾಗಿ ನಿಮ್ಗೆ ಧೈರ್ಯ ತುಂಬಬೇಕು, ಆರ್ಥಿಕವಾದಂತ ಶಕ್ತಿ ಕೊಡಬೇಕು ಅಂತ ಇದು ದೊಡ್ಡ ತೀರ್ಮಾನವನ್ನು ನಮ್ಮ ಸರ್ಕಾರ ಮಾಡಿದೆ. ಬರ್ಡನ್ ಅಂತ ವರ್ಷಕ್ಕೆ 52,000 ಕೋಟಿಗಿಂತ ಜಾಸ್ತಿ ಆಗ್ತದೆ. ಅದು ಬರ್ಡನ್ ಅಂತ ಹೇಳಿರ್ಬೇಕು. ನಾವು ಡೆವಲಪ್ಮೆಂಟ್ ವರ್ಕ್ಸ್ ಮುಂದುವರಿಸ್ತಾ ಇದ್ದೀವಿ. ಮತ್ತೆ ಗ್ಯಾರಂಟಿ ಯೋಜನೆಗಳು 1,20,000 ಕೋಟಿ ಈಗಾಗಲೇ ಕೊಟ್ಟಿದ್ದೀವಿ. ಗ್ಯಾರಂಟಿ ಯೋಜನೆ ಪರಿಷ್ಕರಣ ಏನಿಲ್ಲ. ಕೆಲವರು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಕೆಲವರು ಸತ್ತಿರೋರೆಲ್ಲ ತಗೊಂಡಿದ್ದಾರೆ. ಸುಮಾರು ಜನ ಕೋಟ್ಯಾಂತರ ರೂಪಾಯಿ ಯಾರು ಸತ್ತಿದ್ದಾರೆ ಅದು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಂಬರ್ 2, ಅಕ್ಕಿಗಳು ಅಷ್ಟೇ. ಅಕ್ಕಿನೂ ಏನು ಅವರ ಅಕೌಂಟ್ ಅಲ್ಲಿ ಯಾರು ಸತ್ತಿದ್ದಾರೆ ಕೆಲವು ವಯಸ್ಸಾದವರು ಅವರು ಅಕ್ಕಿನ ಡ್ರಾ ಮಾಡ್ತಾ ಇದ್ದಾರೆ. ಇವೆರಡು ಮೇಜರ್ ಇಶ್ಯೂಸ್. ಹಣವಂತರು ಫ್ರೀ ಗ್ಯಾರಂಟಿ ತೆಗೆದುಕೊಳ್ತಿದ್ದಾರೆ. ಈಗ ನಾವೆಲ್ಲ ನಮ್ಮ ಊರುಗಳಲ್ಲೆಲ್ಲ ನಾವು ನೋಡ್ತೀವಿ, ಯಾರು 100 ಎಕರೆ ಜಮೀನಿರೋರು ಕೂಡ 2,000 ರೂಪಾಯಿ ತಗೊಳ್ತಾರೆ. ಆ ತರದಲ್ಲಿ ನಾವು ಏನು ಅವರಿಗೆ ಡಿಫರೆನ್ಶಿಯೇಟ್ ಮಾಡಕ್ಕಾಗಿಲ್ಲ. ಆ ಅರ್ಥದಲ್ಲಿ ಮುಖ್ಯಮಂತ್ರಿಗಳು ಹೇಳಿರ್ಬೋದು ಅಷ್ಟೇ. ಜೊತೆಗದು ಆದ್ರೂ ತೂಗಿಸ್ತೀವಿ ಅಂತ ಹೇಳಿದ್ದಾರೆ. ಇದು ಮಾನ ಮರ್ಯಾದೆ ಇಲ್ಲದೆ ಇರೋಂತ ವ್ಯಕ್ತಿಗಳ ಹೇಳಿಕೆಗಳು. ಯಾಕೆಂದ್ರೆ ಒಂದ್ ಕಡೆ ಸ್ಪಷ್ಟವಾಗಿ ಹೇಳ್ತಾರೆ ಈ ಗ್ಯಾರಂಟಿ ಮೊರೆ, ಮತ್ತೊಂದ್ ಕಡೆ ತೂಗಿಸ್ತೀನಿ ಅಂತ ಹೇಳ್ತಾರೆ. ಇನ್ನೇನೇನಾದ್ರು ಉತ್ತರ ಕೊಡೋಣ ಅದಕ್ಕೆ? ಸುಪ್ರೀಂ ಕೋರ್ಟ್ ಬೇಡಪ್ಪ ನೀವು ಕೊಡಬೇಡಿ ಅಂತ ಹೇಳಿದ್ದಾರೆ. ಇನ್ ಮುಂದೆ ನಾಳೆ ಬಜೆಟ್ ಅಲ್ಲಾರು ನಾವು ಘೋಷಣೆ ಮಾಡಲ್ಲ ಅಂತ ಹೇಳ್ಕೊಳ್ಳಿ. ಅದರಿಂದ ಗೃಹಲಕ್ಷ್ಮಿಯಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ, ಶಕ್ತಿಯಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ, ಅನ್ನಭಾಗ್ಯದಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ. ಇದು ಬಡವರ ಸಲುವಾಗಿ ಇರುವಂತಹ ಯೋಜನೆಗಳು. ಪಾರ್ಟ್ ಆಫ್ ಡೆವಲಪ್ಮೆಂಟ್ ಸ್ಕೀಮ್ಸ್ ಇದ್ರೂ ಕೂಡ ಹೀಗಾಗಿ ಯಾವ ಹೊರೆನೂ ಕೂಡ ಇದಾಗೋದಿಲ್ಲ. ಆ ಹೊರೆ ಇದ್ರೂ ಕೂಡ ಮುಖ್ಯಮಂತ್ರಿಗಳು ಅದನ್ನ ನಿಭಾಯಿಸ್ತಾ ಇರುತ್ತದೆ. ಸರಿ, ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆ ಹೊರೆಯಾಗ್ತಿದೆ, ಆದ್ರೂ ಕೊಡ್ತೀವಿ ಅಂತ ಸಿಎಂ ಡಿಸಿಎಂ ಹೇಳಿದ್ದಾರೆ. ಕೊಡದಿದ್ರೆ ದೊಡ್ಡ ಸಂಕಷ್ಟ ಪಕ್ಕಾ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಗ್ಯಾರಂಟಿಗಳೇ ಕಾರಣ. ಆದರೆ ಅದೇ ಗ್ಯಾರಂಟಿಗಳು ಸರ್ಕಾರಕ್ಕೆ ಈಗ ಸಂಕಷ್ಟವನ್ನ ತಂದಿಡ್ತಾ ಇವೆ. ಆ ಮಾತನ್ನ ಸಿಎಂ ಡಿಸಿಎಂ ಒಪ್ಪಿಕೊಂಡಿದ್ದಾರೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಡೆವಲಪ್ಮೆಂಟ್ ವರ್ಕ್ಸ್ ಮುಂದುವರಿಸ್ತಾ ಇದೆ. ಇದು ಬಡವರ ಸಲುವಾಗಿ ಇರುವಂತಹ ಯೋಜನೆಗಳು. ಮಾನ ಮರ್ಯಾದೆ ಇಲ್ಲದೆ ಇರೋಂತ ವ್ಯಕ್ತಿಗಳ ಹೇಳಿಕೆಗಳು. ಸಿದ್ದರಾಮಯ್ಯ ಸರ್ಕಾರಕ್ಕೆ ಪಂಚ ಗ್ಯಾರಂಟಿ ಶಾಕ್. ಐತಿಹಾಸಿಕ ಯೋಜನೆಗಳಿಗೆ ಬೀಳುತ್ತಾ ಬ್ರೇಕ್. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ರಾಜ್ಯಕ್ಕೆ ಆರ್ಥಿಕ ಹೊರೆಯಾಗಿದೆ ಅನ್ನೋದನ್ನ ಕೊನೆಗೂ ಸಿಎಂ ಡಿಸಿಎಂ ಒಪ್ಪಿಕೊಂಡಂತೆ ಕಾಣುತ್ತಿದೆ.
ಇಬ್ಬರು ಆಡಿರುವ ಮಾತುಗಳು ಇದಕ್ಕೆ ಪುಷ್ಟಿ ನೀಡಿವೆ. ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಹೊರೆಯಾಗ್ತಾ ಇದ್ರೂ ಅವು ಜನರಿಗೆ ಆರ್ಥಿಕ ಬಲವನ್ನ ನೀಡಿವೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಸಿದ್ದರಾಮಯ್ಯ, ವರ್ಷಕ್ಕೆ 52,000 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಮೊತ್ತವನ್ನ ಗ್ಯಾರಂಟಿಗಳಿಗಾಗಿ ಕೊಡಲಾಗ್ತಾ ಇದೆ. ಅದು ಬರ್ಡನ್ ಅಂತ ಅವ್ರು ಹೇಳಿರಬಹುದು ಅಷ್ಟೇ. ಹಾಗಂತ ನಾವು ಗ್ಯಾರಂಟಿಗಳಿಗೆ ಅನುದಾನ ನಿಲ್ಲಿಸಿಲ್ಲ ಅಂತ ಇಬ್ರು ಹೇಳಿದ್ದಾರೆ. ಇವತ್ತು 5 ಗ್ಯಾರಂಟಿ ಕೊಡ್ತಿದ್ದೀವಿ. ಯಾಕೆ ಅಂತಂದ್ರೆ ಹೆಚ್ಚು 20,000 ರೂಪಾಯಿ ಮಕ್ಕಳಿಗೆ ಹುಡುಗ ತಂದೆ ತಾಯಿಗಳಿಗೆ ಫ್ರೀ ಬಸ್ ಕೊಡ್ರಿ, ಫ್ರೀ ಕರೆಂಟ್ 200 ಕರೆಂಟ್ ಇರ್ಲಿ. ಇವೆಲ್ಲ ಯಾಕೆ ಸ್ಕೀಮ್ಸ್ ಸರ್ಕಾರ ಬರ್ಡನ್ ಆಗ್ತಾ ಇರ್ಬೋದು. ಬಟ್ ಸರ್ಕಾರ ಏನೇ ಬರ್ಡನ್ ಆದ್ರೂ ನಿಮ್ಗೆ ಮಾನಸಿಕವಾಗಿ ಈ ಫೈನಾನ್ಷಿಯಲ್ ಸ್ಟ್ರೆಂತ್ ಕಡಿಮೆ ಆಗ್ಬಾರ್ದು. ನಿಮ್ಗೆ ಜೀವಗಳು 10 ರೂಪಾಯಿ ಜಾಸ್ತಿ 10 ರೂಪಾಯಿ ಇತ್ತು ಅಂತಂದ್ರೆ 300 ರೂಪಾಯಿ ಕೊಡಕ್ ಮುಂದೆ ಬರ್ತಾರೆ. ಹಂಗೆ ಮಾನಸಿಕವಾಗಿ ನಿಮ್ಗೆ ಧೈರ್ಯ ತುಂಬಬೇಕು, ಆರ್ಥಿಕವಾದಂತ ಶಕ್ತಿ ಕೊಡಬೇಕು ಅಂತ ಒಂದು ದೊಡ್ಡ ತೀರ್ಮಾನವನ್ನು ನಮ್ಮ ಸರ್ಕಾರ ಮಾಡಿದೆ. ಬರ್ಡನ್ ಅಂತ ವರ್ಷಕ್ಕೆ 52,000 ಕೋಟಿಗಿಂತ ಜಾಸ್ತಿ ಆಗ್ತದೆ. ಅದು ಬರ್ಡನ್ ಅಂತ ಹೇಳಿರ್ಬೇಕು. ನಾವು ಡೆವಲಪ್ಮೆಂಟ್ ವರ್ಕ್ಸ್ ಮುಂದುವರಿಸ್ತಾ ಇದ್ದೀವಿ. ಮತ್ತೆ ಗ್ಯಾರಂಟಿ ಯೋಜನೆಗಳಿಗೆ 1,20,000 ಕೋಟಿ ಈಗಾಗಲೇ ಕೊಟ್ಟಿದ್ದೀವಿ. ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ಏನಿಲ್ಲ. ಕೆಲವರು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವರು ಸತ್ತಿರೋರೆಲ್ಲ ತಗೊಂಡಿದ್ದಾರೆ. ಸುಮಾರು ಜನ ಕೋಟ್ಯಾಂತರ ರೂಪಾಯಿ ಯಾರು ಸತ್ತಿದ್ದಾರೆ ಅದು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಂಬರ್ 2, ಅಕ್ಕಿಗಳು ಅಷ್ಟೇ. ಅಕ್ಕಿನೂ ಏನು ಅವರ ಅಕೌಂಟ್ ಅಲ್ಲಿ ಯಾರು ಸತ್ತಿದ್ದಾರೆ, ಕೆಲವು ವಯಸ್ಸಾದವರು, ಅವರು ಅಕ್ಕಿನ ಡ್ರಾ ಮಾಡ್ತಾ ಇದ್ದಾರೆ. ಇವೆರಡು ಮೇಜರ್ ಇಶ್ಯೂಸ್. ಹಣವಂತರು ಫ್ರೀ ಗ್ಯಾರಂಟಿ ತೆಗೆದುಕೊಳ್ತಿದ್ದಾರೆ. ಈಗ ನಾವೆಲ್ಲ ನಮ್ಮ ಊರುಗಳಲ್ಲೆಲ್ಲ ನಾವು ನೋಡ್ತೀವಿ, ಯಾರು 100 ಎಕರೆ ಜಮೀನಿರೋರು ಕೂಡ 2,000 ರೂಪಾಯಿ ತಗೊಳ್ತಾರೆ. ಆ ತರದಲ್ಲಿ ನಾವು ಏನು ಅವರಿಗೆ ಡಿಫರೆನ್ಶಿಯೇಟ್ ಮಾಡಕ್ಕಾಗಿಲ್ಲ. ಆ ಅರ್ಥದಲ್ಲಿ ಮುಖ್ಯಮಂತ್ರಿಗಳು ಹೇಳಿರ್ಬೋದು ಅಷ್ಟೇ. ಜೊತೆಗದು ಆದ್ರೂ ತೂಗಿಸ್ತೀವಿ ಅಂತ ಹೇಳಿದ್ದಾರೆ. ಇದು ಮಾನ ಮರ್ಯಾದೆ ಇಲ್ದಿರಂತ ವ್ಯಕ್ತಿಗಳ ಹೇಳಿಕೆಗಳು. ಯಾಕೆಂದ್ರೆ ಒಂದ್ ಕಡೆ ಸ್ಪಷ್ಟವಾಗಿ ಹೇಳ್ತಾರೆ ಈ ಗ್ಯಾರಂಟಿ ಹೊರೆ, ಮತ್ತೊಂದ್ ಕಡೆ ತೂಗಿಸ್ತೀನಿ ಅಂತ ಹೇಳ್ತಾರೆ. ಇನ್ನೇನು ಹೇಳೋದು ಉತ್ತರ ಕೊಡೋಣ ಅದಕ್ಕೆ? ಸುಪ್ರೀಂ ಕೋರ್ಟ್ ಬೇಡಪ್ಪ ನೀವು ಕೊಡಬೇಡಿ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ನಾಳೆ ಬಜೆಟ್ ಎಲ್ಲರೂ ನಾವು ಘೋಷಣೆ ಮಾಡಲ್ಲ ಅಂತ ಹೇಳ್ಕೊಳ್ಳಿ. ಅದರಿಂದ ಇವತ್ತು ಗೃಹಲಕ್ಷ್ಮಿಯಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ, ಶಕ್ತಿಯಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ, ಅನ್ನಭಾಗ್ಯದಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ. ಇದು ಬಡವರ ಸಲುವಾಗಿ ಇರುವಂತಹ ಯೋಜನೆಗಳು, ಪಾರ್ಟ್ ಆಫ್ ಡೆವಲಪ್ಮೆಂಟ್ ಸ್ಕೀಮ್ಸೇ ಇದನ್ನು ಕೂಡ. ಹೀಗಾಗಿ ಯಾವ ಹೊರೆನೂ ಕೂಡ ಇದಾಗೋದಿಲ್ಲ. ಆ ಹೊರೆ ಇದ್ರೂ ಕೂಡ ಮುಖ್ಯಮಂತ್ರಿಗಳು ಅದನ್ನ ನಿಭಾಯಿಸ್ತಾರೆ. ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆ ಹೊರೆಯಾಗ್ತಿದೆ, ಆದ್ರೂ ಕೊಡ್ತೀವಿ ಅಂತ ಸಿಎಂ ಡಿಸಿಎಂ ಹೇಳಿದ್ದಾರೆ. ಕೊಡದಿದ್ರೆ ದೊಡ್ಡ ಸಂಕಷ್ಟ ಪಕ್ಕಾ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.